ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ಒಂದು G² ಅನ್ನೋ ಒಂದು ಲೇಔಟ್ ಏನಿದೆ, ಅಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಿಸಿದಂತಹ ಒಂದು ಮಾಡೆಲ್ ಹೌಸ್ ಅಂತ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಬೆಂಕಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಪ್ರೈಮಾ ಫೇಸಿ ನಮಗೆ ಅದರ ಬಗ್ಗೆ ಯಾವುದೂ ಲೀಡ್ಗಳು ಸೋಫಾರ್ ಇಲ್ಲ, ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ. ಬಟ್ ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಈ ಕುರಿತು ಈಗ ಯಾವ ದೂರು ಕೂಡ ನಮಗೆ ರಿಸೀವ್ ಆಗಿಲ್ಲ. ದೂರು ರಿಸೀವ್ ಆದ ತಕ್ಷಣ ನಾವು ಅಕಾರ್ಡಿಂಗ್ಲಿ ಯಾವ ಸೆಕ್ಷನ್ಸ್ ಬರುತ್ತೆ ನೋಡಿಕೊಂಡು ಕಂಪ್ಲೇಂಟ್ FIR ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು ಮಾಡ್ತೇವೆ. ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗುತ್ತೆ. ಮತ್ತು ಈಗಾಗಲೇ ನಮ್ಮ ಸೋಕೋ ಟೀಮು ಮತ್ತು ಫೈರ್ ಡಿಪಾರ್ಟ್ಮೆಂಟಿಂದ ಒಂದು ಸರ್ಟಿಫಿಕೇಷನ್ ತೊಗೊಳೋದ್ರ ಬಗ್ಗೆ ಕೂಡ ನಾವು ಟೀಮನ್ನು ಕರೆಸ್ಕೊಂಡಿರುವಂಥದ್ದಿದೆ. ಅವರು ಪ್ರಿಲಿಮಿನರಿ ಅನಾಲಿಸಿಸ್ ಮಾಡಿದ್ದಾರೆ. ಫರ್ದರ್ ಈಗ ಕತ್ಲಿದ್ದರಿಂದ ನಮಗೆ ಇನ್ನೂ ಇನ್ ಡೆಪ್ತ್ ಅನಾಲಿಸಿಸ್ ಆಗಿಲ್ಲ. ನಾಳೆ ಬೆಳಗ್ಗೆ ಮತ್ತೆ ಸೋಕೋ ಟೀಮು ಫೈರ್ ಟೀಮು ಹೋಗಿ ನಮ್ಮ ಇನ್ವೆಸ್ಟಿಗೇಟಿವ್ ಟೀಮ್ ಕೂಡ ಇದ್ದು ನಾವು ಆ ಸ್ಪಾಟನ್ನು ಸರಿಯಾಗಿ ಪರಿಶೀಲಿಸ್ತೇವೆ. ಮತ್ತು ಈಗ ಅವ್ರೇನು ನಮಗೆ ಲೀಡ್ ಕೊಡ್ತಾ ಇದ್ದಾರೆ, ಕೆಲವರು ಇದ್ದರು ಮಿಸ್ಕ್ರಿಯೆಂಟ್ಸ್ ಅಂಥೇಳಿ, ಅದನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಆ ಆ್ಯಂಗಲಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಕೊಂಡು ಕ್ರೈಮ್ ಟೀಮ್ಗಳು ಕೆಲಸ ಮಾಡ್ತಾ ಇದ್ದೇವೆ. ಇದನ್ನು ನಾವು ಸೂಕ್ತವಾಗಿ ತನಿಖೆ ಮಾಡ್ತೇವೆ. ಅವರ ಡಿಮಾಂಡ್ ಏನಿಲ್ಲ. ಅವರ ಡಿಮಾಂಡ್ ಏನಿದೆ ಅಂದರೆ ಯಾರು ಇದರ ಹಿಂದೆ ಇದ್ದಾರೆ, ಅವರ ಕೈ ಇದೆ ಅನ್ನುವಂಥದ್ದು, ಅಥವಾ ಆರೋಪಿತರು ಯಾರಿದ್ದಾರೆ ಅವರನ್ನು ಬೇಗ ಬಂಧಿಸಿ ಅನ್ನುವಂಥದ್ದು, ಅದನ್ನು ನಾವು 100% ನಾವು ಮಾಡ್ತೇವೆ. ಎಸ್, ಗಸ್ತು ಮಾಡೋದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದೇವೆ. ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.